ಇನ್ನು ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕೇರಳ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದಂತಹ ಸಿಎಂ ಕೇರಳ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಸಿಎಂ ಮಲಯಾಳಂ ಭಾಷಾ ಮಸೂದೆ ಜಾರಿಯಾದರೆ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಮುಖ್ಯಮಂತ್ರಿ ನೀಡಿದ್ದಾರೆ. ಕಾಸರಗೋಡಿನ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಸರಿಯಲ್ಲ. ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವುದು ಸರಿಯಲ್ಲ. ಗಡಿ ಭಾಗಗಳಲ್ಲಿ ಮಲಯಾಳಂ, ಕನ್ನಡ, ತುಳು, ಬ್ಯಾರಿ ಸೇರಿದಂತೆ ಹಲವು ಭಾಷೆಗಳನ್ನ ಅಲ್ಲಿನ ಜನರು ಮಾತನಾಡ್ತಾರೆ. ಮಲಯಾಳಂ ಭಾಷೆ ಹೇರಿಕೆ ಮಾಡುವುದರಿಂದ ಮಕ್ಕಳ ಮೇಲೆ ಹೊರೆ ಉಂಟಾಗುತ್ತೆ. ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಧಕ್ಕೆಯಾಗುತ್ತೆ. ಸಂವಿಧಾನದ 29, 30, 350A, 350B ಅಡಿ ಶಿಕ್ಷಣ ಪಡೆಯುವ ಹಕ್ಕಿದೆ. ನಮ್ಮ ಸಂಸ್ಕೃತಿ ಉಳಿಸಿಕೊಳ್ಳುವ ಹಕ್ಕಿದೆ. ಯಾವುದೇ ಭಾಷೆ ಪ್ರಚಾರ ಇನ್ನೊಂದು ಭಾಷೆಯ ಹೇರಿಕೆ ಆಗಬಾರದು. ಒಂದು ವೇಳೆ ಮಸೂದೆ ಅಂಗೀಕರಿಸಿದ್ರೆ ಕರ್ನಾಟಕ ವಿರೋಧ ಮಾಡಲಿದೆ. ಕೇರಳ ಸರ್ಕಾರವು ಈ ನಿರ್ಧಾರವನ್ನ ಮರುಪರಿಶೀಲಿಸಬೇಕು. ಭಾಷಾ ಅಲ್ಪಸಂಖ್ಯಾತರು ಮತ್ತು ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸಬೇಕು. 2018ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಲನಚಿತ್ರ ರಿಲೀಸ್ ಆಗಿತ್ತು. ಕಾಸರಗೋಡಿನ ಶಾಲಾ ಮಕ್ಕಳ ಸಮಸ್ಯೆಯ ಬಗ್ಗೆ, ಮಲಯಾಳಂ ಭಾಷಾ ಹೇರಿಕೆ ಬಗ್ಗೆ ಚಿತ್ರದಲ್ಲಿ ತೋರಿಸಲಾಗಿತ್ತು. ಈ ಚಿತ್ರದಲ್ಲಿ ಯಾವ ಕತೆ ಇತ್ತೋ ಅದೇ ಪರಿಸ್ಥಿತಿ ಈಗ ಕಾಸರಗೋಡಿನಲ್ಲಿ ನಿರ್ಮಾಣವಾಗಿದೆ. ಅಲ್ಲಿನ ಮಕ್ಕಳು ಕನ್ನಡಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಕಾಸರಗೋಡಿನಲ್ಲಿ ಕನ್ನಡವನ್ನ ಚೀಟಿ ಹಾಕುವಂತ ಯತ್ನ ಆಗ್ತಿದೆಯಾ? ಕನ್ನಡದ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ ಏನು? ಬನ್ನಿ ರಿಪೋರ್ಟ್ ನೋಡೋಣ. ಕನ್ನಡವೇ ಬೇಕು ನಮಗೆ, ಓದ್ಲಿಕ್ಕೆ ಬರಲಿಕ್ಕೆ. ನಾವು ಚಿಕ್ಕದಿನಿಂದಲೇ ಕೂಡ ಕನ್ನಡವನ್ನೇ ಕಲಿತದವರು. ಕಷ್ಟವೇ, ಕನ್ನಡ ಬೇಗ ಕಲಿಬಹುದು ಮತ್ತೆ ಸರಳವಾಗಿ ಇದು ಕಲಿಬಹುದು. ನಮಗೆ ಕನ್ನಡ ಸಾಕು, ಮಲಯಾಳಿ ಬೇಡ. ಕನ್ನಡವೇ ಬೇಕು, ಮಲಯಾಳಂ ಬೇಡ. ಮಲಯಾಳಂ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ನಮಗೆ ಕನ್ನಡವೇ ಸಾಕು. ಇದು ಕಾಸರಗೋಡಿನ ಮಕ್ಕಳ ಕೂಗು. ಗಡಿ ಭಾಗದಲ್ಲಿ ಕನ್ನಡ ಕಲಿಯುತ್ತಿರುವ ಮಕ್ಕಳ ಧ್ವನಿ. ನಮಗೆ ಕನ್ನಡ ಸಾಕು, ಮಲಯಾಳಿ ಬೇಡ. ಕನ್ನಡವೇ ಬೇಕು. ಈ ಮಕ್ಕಳ ಆಗ್ರಹಕ್ಕೂ ಅರ್ಥವಿದೆ. ಈ ಮಕ್ಕಳ ಕೂಗಿಗೂ ಕಾರಣವಿದೆ. ಕನ್ನಡಕ್ಕಾಗಿ ಕನ್ನಡದ ಮಕ್ಕಳು ಮತ್ತೆ ಹೋರಾಡುವ ಸ್ಥಿತಿ ಬಂದಿದೆ. ಕೇರಳ ಸರ್ಕಾರ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಲು ಹೊರಟಿದೆ. ಕೇರಳ ಸರ್ಕಾರ ತರಲು ಹೊರಟಿರೋ ಮಸೂದೆ ಗಡಿ ಭಾಗದ ಕನ್ನಡಿಗರ ಮೇಲೆ ಕೇರಳ ಸರ್ಕಾರದಿಂದ ದಬ್ಬಾಳಿಕೆ. ಮಲಯಾಳಂ ಕಡ್ಡಾಯ ಮಸೂದೆ ಮೂಲಕ ಕೇರಳದಿಂದ ಭಾಷೆ ಹೇರಿಕೆ. ಕೇರಳ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಕಿಡಿ, ರಾಷ್ಟ್ರಪತಿಗೆ ದೂರು. ಕೇರಳದಲ್ಲಿ ಮುಂದಿನ 3-4 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗ್ತಿದೆ. ಇತ್ತೀಚೆಗೆ ಕೂಗಿಲೋ ಲೇಔಟ್ನ ಅಕ್ರಮ ತೆರವು ವಿಚಾರದಲ್ಲಿ ಮೂಗು ತೂರಿಸಿದ್ದ ಕೇರಳ ಸರ್ಕಾರ ಇದೀಗ ಕನ್ನಡಿಗರನ್ನ ಮತ್ತೆ ಕೆಣಕಿದೆ. ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಮುಂದಾಗಿದೆ. ಇದು ಗಡಿಭಾಗದ ಕಾಸರಗೋಡು ಮತ್ತು ಮಂಜೇಶ್ವರ ಭಾಗದ ಕನ್ನಡ ಮಕ್ಕಳ ಮೇಲೂ ಪರಿಣಾಮ ಬೀರಲಿದೆ. ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಸೂದೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಎಂದು ಹೇಳಲು ವಿಷಾದಿಸುತ್ತೇನೆ. ಇಂತಹದೊಂದು ಕಾನೂನು ಜಾರಿಗೆ ಬಂದರೆ ಕೇರಳದ ಗಡಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಕಾಸರಗೋಡಿನಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡುವ ಇಂತಹ ನಡೆಯನ್ನ ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ನಿರೀಕ್ಷಿಸಿರಲಿಲ್ಲ. ಈ ಮಸೂದೆಯನ್ನ ಹಿಂಪಡೆದುಕೊಳ್ಳಬೇಕೆಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಆಗ್ರಹಿಸುತ್ತೇನೆ. ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಟ್ವೀಟ್ ಮಾಡಿ ಕೇರಳದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರವು ಆಕ್ಷೇಪ ವ್ಯಕ್ತಪಡಿಸಿದೆ. ಕೇರಳ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಸೂದೆ ತಿರಸ್ಕರಿಸುವಂತೆ ಮನವಿ ಮಾಡಲಾಗಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಕೇರಳದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಜಸ್ಟ್ ಒಂದು ಲೈನ್ ಮಾತ್ರ, ಮಲಯಾಳಂ ಶಾಲ್ ಬಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗವರ್ಮೆಂಟ್ ಅಂಡ್ aided schools in Kerala up to 10th standard except minorities. ಮೈನಾರಿಟಿಗಳನ್ನು ಹೊರತುಪಡಿಸಿದ ಶಾಲೆಗಳಿಗೆ ಅಂತ ಹೇಳಬೇಕು. ಮುಂದಿನ ದಿನ ನಾವು ಕಾಸರಗೋಡು ಕರ್ನಾಟಕ ಸೇರ್ಬೇಕನ್ನುವಂಥ ವಿಶೇಷವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ. ಕಾಸರಗೋಡು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊಂತೀವಿ. ಇನ್ನು 15 ದಿವಸದೊಳಗಾಗಿ ಅವರ ತೀರ್ಮಾನಕ್ಕೆ ಬರಲಿಲ್ಲ ಅಂತಂದ್ರೆ ಕಾಸರಗೋಡು ಕರ್ನಾಟಕ ಗಡಿ ಬಂದ್ ವಯನಾಡ್ ಹತ್ರ ಮಾಡ್ತೀವಿ ಮತ್ತು ಆ ಕಡೆ ಕಾಸರಗೋಡು ಹತ್ರ ಮಾಡ್ತೀವಿ. ನಮ್ಮ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡಬೇಕು. ಎಚ್ಚರಿಕೆ ಕೊಡೋದಕ್ಕೆ ಬೇಕಾದಷ್ಟಿದೆ.
ಕೇರಳ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದ್ರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದಕ್ಕೆ ಇಲ್ಲೆಲ್ಲ ಇದು ಮಾಡ್ತಾ ಇದ್ದೀವಪ್ಪ, ಮಾಡಿ. ಕರ್ನಾಟಕವನ್ನೇ ರೂಲ್ ಮಾಡ್ತಾ ಇದೆ. ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ಭಾಷೆ ಮೇಲೆ ದೌರ್ಜನ್ಯ. ಅದಕ್ಕೆ ಚಕಾರ ಮಾತಿಲ್ಲ. ವೇಣುಗೋಪಾಲ್ ಮಾತಾಡಿದ್ರ ಇಲ್ಲ. ಹೀಗೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ರಾಷ್ಟ್ರಪತಿ ಬಳಿಗೆ ನಿಯೋಗ ಹೋಗ್ತೀವಿ ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಹೋರಾಟಕ್ಕೆ ಸಿದ್ಧ ಅಂತಿದ್ದಾರೆ. ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ. ಈ ಬಿಲ್ನಿಂದ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ ಅನ್ನ ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಒಂದು ನಿಯೋಗವನ್ನ ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಕನ್ನಡಿಗರಿಗೆ ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ. ಸೊ ಅದು ಮತ್ತು ಕೇರಳ ಇತಿಹಾಸ ಇದೆ. ಇತಿಹಾಸ ಇದ್ದಾಗ ಅವರು ಅದನ್ನು ಕೇರಳದವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಕ್ರಮ ತಗೊಳ್ಬೇಕು. ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗಿರೋದೇಕೆ? ಕೇರಳ ಜಾರಿಗೆ ತರ್ತಿರೋ ಮಸೂದೆಯಲ್ಲೇನಿದೆ? ಗಡಿಭಾಗದ ಕನ್ನಡ ಮಕ್ಕಳ ಆತಂಕವೇನೋ? ಅದನ್ನೇ ತೋರಿಸ್ತೇವೆ ನೋಡಿ. ಕೇರಳ ಸರ್ಕಾರ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವ ಮಸೂದೆ ತರಲು ಹೊರಟಿದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆಯೂ ಸೇರಿದಂತೆ ಕೇರಳದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸುವುದು ಮಸೂದೆಯಲ್ಲಿದೆ. ಇದಕ್ಕೆ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕೇರಳದಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗೆ ಹಿನ್ನಡೆಯಾಗಲಿದೆ. ಮಾತೃಭಾಷೆಯಲ್ಲಿ ಮಕ್ಕಳು ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಇದು ನೂರಾರು ಶಾಲೆ, ಸಾವಿರಾರು ಮಕ್ಕಳು, ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕರು, ನಾಯಕರು ಕೂಡ ಮಸೂದೆಯನ್ನ ವಿರೋಧಿಸಿದ್ದಾರೆ. ಆ ಚರ್ಚೆ ನಿಜಕ್ಕೂ ನಡೆಯಲಿಲ್ಲ. ವಿರೋಧ ಪಕ್ಷದ ವಿರೋಧ ಇಲ್ಲ, ಚರ್ಚೆ ಮಾಡದೆ ಅದನ್ನ ಗವರ್ನರಿಗೆ ಕಳುಹಿಸಿದ್ದಾರೆ ಎಂಬುದು ನಿಜ. ನಾನು ಸೋಮವಾರ ತಿರುವನಂತಪುರ ಹೋಗ್ತಾ ಇದ್ದೀನಿ ವಿಧಾನಸಭೆಗೆ ಮುಂಚಿತವಾಗಿ. ಖಂಡಿತವಾಗಿಯೂ ಸೋಮವಾರ ಮಂಗಳವಾರ ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ. ಇಲ್ಲಿನ ಕನ್ನಡಿಗರು ಯಾರು ಕೂಡ ಮಲಯಾಳಂಗೆ ವಿರೋಧ ಅಲ್ಲ. ಇಲ್ಲಿನ ಕನ್ನಡಿಗರು ಮಲಯಾಳಂನ ವಿರೋಧ ಮಾಡ್ತಾ ಇಲ್ಲ. ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅವಕಾಶ ಮಾಡಿಕೊಡಬೇಕಾದ್ದು ಭಾರತದ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ. ಈಗ ರಾಜ್ಯ ಸರ್ಕಾರ ಈ ಮಸೂದೆಯ ಮೂಲಕ ಸಮಸ್ಯೆಯನ್ನುಂಟು ಮಾಡ್ತದೆ. ಮಸೂದೆಯನ್ನ 2016ರಲ್ಲಿ ಜಾರಿಗೆ ತರಲು ಕೇರಳ ಮುಂದಾಗಿತ್ತು. ಆಗ ತಿರಸ್ಕಾರಗೊಂಡಿದ್ದ ಮಸೂದೆಗೆ ಕೇರಳ ಸರ್ಕಾರ ಮತ್ತೆ ಜೀವ ತುಂಬಿದೆ. ಚುನಾವಣೆ ಇರೋದ್ರಿಂದ ಮಲಯಾಳಿಗಳ ಮನವೊಲಿಸಲು ರಾಜಕೀಯ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಉಳಿಯಬೇಕಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ನಿರ್ಧಾರದ ವಿರುದ್ಧ ಹೋರಾಟ